ನಮಸ್ಕಾರ. ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ 279ಗೆ ಸ್ವಾಗತ ಸುಸ್ವಾಗತ. ನಾನು ರೂಪಶ್ರೀ. ನಿಮ್ಮೆಲ್ಲರ ಮುಖದಲ್ಲಿ ನಗು ತರಿಸುವ ಸಣ್ಣ ಪ್ರಯತ್ನದೊಂದಿಗೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಬಂದಿದ್ದೇನೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಖುಷಿಯಾಗಿದ್ದೀರಾ? ಖುಷಿಯಾಗಿ ಮಹಾತಾಯಿ ಮಹಾಲಕ್ಷ್ಮಿ ಶ್ರೀ ವರಮಹಾಲಕ್ಷ್ಮಿ ದೇವಿಯವರ ಹಬ್ಬ ಆಚರಿಸೋದಲ್ಲಿ ಸಿದ್ಧರಾಗ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಶ್ರಾವಣ ಮಾಸದ ಶುಭ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್ವರಿಗೂ ಶ್ರೀ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಇವತ್ತಿನ ವಿಶೇಷ ರೀಡಿಂಗ್ ವರಮಹಾಲಕ್ಷ್ಮಿ ದೇವಿಯವರ ಸಂದೇಶ. ಇದು ಸಾಮೂಹಿಕ ರೀಡಿಂಗ್, ಹಾಗೆ ಸಮಯರಹಿತ ರೀಡಿಂಗ್. ಯಾವಾಗ ನಿಮ್ಮ ಕೈ ಸೇರುತ್ತೋ ಆಗಿನಿಂದ ಅನ್ವಯಿಸುತ್ತೆ. ಗ್ರೂಪ್ ಮಾಡಿಲ್ಲ, ಇದು ಡೈರೆಕ್ಟ್ ಮೆಸೇಜ್. ಓಕೆನಾ? ಕೊನೆ ತನಕ ನೋಡಿ. ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಕಮೆಂಟ್ಸ್ ಆರ್ ಮೋಸ್ಟ್ ವೆಲ್ಕಮ್. ಬೆಲ್ ಐಕಾನ್ ಹಿಟ್ ಮಾಡಿ. ಮುಂದೆ ಬರೋ ಎಲ್ಲ ವಿಡಿಯೋ ನಿಮ್ಮ ಕೈ ಸೇರುತ್ತೆ. ಸರಿನಾ? ಇವತ್ತಿನ ರೀಡಿಂಗ್ ಶುರು ಮಾಡಿಬಿಡೋಣ. ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಓಕೆ. ಗಾಡ್ ಆಫ್ ಸ್ಪಿರಿಚುವಲ್ ಗ್ರೋತ್. ಸೊ ಸ್ವಲ್ಪ ಜನಕ್ಕೆ ಇಲ್ಲಿ ನಂಗೆ ಕಾಣ್ತಾ ಇರೋದು, ನೀವು ಆ್ಯಸ್ ಇಟ್ ಈಸ್ ಇವಾಗ ಸ್ಪಿರಿಚುಯಾಲಿಟಿಲಿ ಇದ್ದೀರಾ. ಸೊ ಹಾಗಾಗಿ ಮತ್ತಷ್ಟು ಗ್ರೋತ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಸ್ಪಿರಿಚುಯಾಲಿಟಿನಲ್ಲಿ ನೀವು ಇನ್ನಷ್ಟು ಗ್ರೋತ್, ಓಕೆ, ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ. ಇಲ್ಲ, ಗಾಡೆಸ್ ಆಫ್ ವೇಲೂರ್, ಮಾತಾ ಮಹಾಲಕ್ಷ್ಮಿ, ಮೀನಾಕ್ಷಿ ತಾಯಿ ಮಹಾಕೃಪೆ ಇದೆ. ಪಾರ್ವತಿಯವರ ಕೃಪೆ ಇದೆ. ಆಯಿತಾ? ಏನು ಹೇಳೋದು, ತುಂಬ ನಂಬಿದ್ದೀರಾ. ಸೊ ಅವ್ರ ಕೃಪೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು ಮತ್ತಷ್ಟು ಜನಕ್ಕೆ ಪಾರ್ವತಿಯವರ ಆಶೀರ್ವಾದ. ಓಕೆ. ಸೊ ಗಾಡೆಸ್ ಆಫ್ ಲವ್ ಆ್ಯಂಡ್ ಫರ್ಟಿಲಿಟಿ. ಸೊ ಇಲ್ಲಿ ಕ್ಲಿಯರಾಗಿ ಕಾಣಿಸ್ತಾ ಇದೆ, ನೀವೊಂಥರ ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್. ಸೊ ಹಾಗಾಗಿ ನಿಮಗೆ ಆಲ್ರೆಡಿ ಆಶೀರ್ವಾದ ಸಿಕ್ಕಿದೆ. ಇನ್ನೂ ಸ್ಟ್ರಾಂಗಾಗಿ ಲೈಕ್ ಮನಸ್ಸಿನಿಂದ ಧೈರ್ಯವಾಗಿ ಸ್ಥೈರ್ಯವಾಗಿ ಮುಂದೆ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ನೊಂದಷ್ಟು ಕಾರ್ಡ್ ತೆಗಿತೀನಿ. ಇದು ನೋಡಿ, ಪ್ರಾಸ್ಪರಿಟಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ರಾಮ ಎಸ್ಟಾಬ್ಲಿಷಸ್ ಹಿಸ್ ರೂಲ್ ಅಕಾರ್ಡಿಂಗ್ ಟು ಕಾಸ್ಮಿಕ್ ಲಾ, ಎವ್ರಿ ಒನ್ ಬೆನಿಫಿಟ್ಸ್. ಓಕೆ. ಸೊ ಇಲ್ಲಿ ದೋಸ್ ಹೂ ಫಾಲೋ ಧರ್ಮ ಫ್ಲರಿಶ್ ಇನ್ ದ ಎಂಡ್, ದೋಸ್ ಹೂ ಫಾಲೋ ಈಗೋ ಫಾಲ್. ಸೊ ನಾನು ಹೇಳಿದ್ನಲ್ಲ, ನೀವು ಆ್ಯಸ್ ಇಟ್ ಈಸ್ ಈಗ ಸ್ಪಿರಿಚುವಲ್ ಇದರಲ್ಲಿ ಲೈನಲ್ಲಿ ಇದ್ದೀರಾ ಅಂತ. ಸೊ ಅಲ್ಲೇ ಮುಂದೆ ಬರೀಬೇಕು, ಪ್ರಾಸ್ಪರಿಟಿ ಬಂದೇ ಬರುತ್ತೆ ಖಂಡಿತ. ಓಕೆನಾ? ಇನ್ನೂ ಜಾಸ್ತಿ ಫ್ಲರಿಶ್ ಆಗ್ತೀರಾ ನೀವು. ಓಕೆ.
ಓಕೆ. ಸೊ ದ ಮ್ಯಾರೇಜ್ ಆಫ್ ಹೆವೆನ್ ಆ್ಯಂಡ್ ಅರ್ತ್. ಹೆವೆನ್ ಆ್ಯಂಡ್ ಅರ್ತ್ ಅಂತಂದರೆ ಇವಾಗ ಏನಂತಂದರೆ ನಾವೀಗ ಭೂಮಿ ಮೇಲಿದ್ದೀವಿ, ಕರೆಕ್ಟ್ ಅಲ್ವಾ? ಸೊ ಈಗ ಸ್ಪಿರಿಚುಯಾಲಿಟಿ ಅಂತ ಬಂದಾಗ ಏನಂದರೆ ನಮ್ಮ ಹೈಯರ್ ಸೆಲ್ಫ್ಗೆ ನಾವು ಕನೆಕ್ಟ್ ಆಗ್ತೀವಿ. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಯು ಜಸ್ಟ್ ಫಾಲೋ ಮಾಡಿ, ಮತ್ತು ಇನ್ನೂ ಹೈಯರ್ ಸೆಲ್ಫಿಂದ ನಿಮಗೆ ಮೆಸೇಜಸ್ ಸಿಗ್ತಾ ಹೋಗುತ್ತೆ, ಇನ್ನೂ ಒಳ್ಳೆಯದಾಗ್ತಾ ಹೋಗುತ್ತೆ, ಪ್ರಾಸ್ಪೆರಿಟಿ ಅನ್ನೋದು ಬರ್ತಾ ಹೋಗುತ್ತೆ. ಓಕೆ, ವೆದರ್ ಇಟ್ ಬಿ ನೀವು ಫ್ಯಾಮಿಲಿ ಓರಿಯೆಂಟೆಡ್ ಇದ್ದರೂ ಅಷ್ಟೇ, ಅಥವಾ ನೀವು ಫ್ಯಾಮಿಲಿ ಓರಿಯೆಂಟೆಡ್ ಇಲ್ಲದೇ ಇದ್ರೂ ಪ್ರಾಸ್ಪೆರಿಟಿ ಬರ್ತಾ ಇದೆ ಖಂಡಿತ. ಓಕೆನಾ? ನೋ ಹಾರ್ಮ್, ನೋ ಫೇಲ್ಯೂರ್, ಹಾರ್ಮನಿ ರೈನ್ಸ್. ಓಕೆ, ಅಷ್ಟೇ. ಬಿ ನಾಟ್ ಮಿಸ್ಲೆಡ್ ಬೈ ದ ಈಗೋಯಿಕ್ ಮೈಂಡ್. ಈಗೋ ಅನ್ನೋದು ಬರಬಾರ್ದು. ಇವಾಗ ನನ್ನ ಭಕ್ತಿನೇ ಜಾಸ್ತಿ, ನಾನು ಮಾಡ್ತಿರೋ ಭಕ್ತಿನೇ ಜಾಸ್ತಿ ಅನ್ನೋ ಒಂದು ಈಗೋ ಬರಬಾರ್ದು ಮಧ್ಯದಲ್ಲಿ. ಅದನ್ನು ಬಿಟ್ಟು ಲೈಕ್ ನೀವು ಆ್ಯಸ್ ಇಟ್ ಈಸ್ ಅದು ಹೇಳ್ತಾ ಇದ್ದಾರೆ ಈಗ, ಸ್ಪಿರಿಚುಯಾಲಿಟಿಲೇ ಮುಂದುವರಿಯಿರಿ, ಒಳ್ಳೆಯದಾಗುತ್ತೆ ಅಂತ ಇದ್ದಾರೆ. ಓಕೆ, ಸೊ deep into the forest, deep retreat. The divine travelers go deeper into the forest. Okay, deeper spiritual practice is favored and material endeavors are not advised. ಇಲ್ಲಿ ಏನಂತಂದರೆ ದೇವ್ರ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಏನಾದರೂ ಒಂದು ಏನೋ ತೊಂದರೆ ಆಗೋ ಥರ ಇತ್ತ ಏನೋ ಗೊತ್ತಿಲ್ಲ, ಆಯಿತಾ, ನಿಮ್ಮ ಲೈಫಲ್ಲಿ ಮೇಜರಾಗಿ. ಸೊ ಅದಕ್ಕೇ ಮೀನಾಕ್ಷಿ ತಾಯಿ ಹೇಳ್ತಾ ಇರೋದು, ಲೈಕ್ ಅ ಟೈಮ್ ಆಫ್ ಡೀಪ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಈಸ್ ಇಂಡಿಕೇಟೆಡ್. ಸೊ ಇಲ್ಲಿ ಏನು ಪ್ರಾಬ್ಲಮ್ ಆಗಿತ್ತು ಗೊತ್ತಿಲ್ಲ ನನಗೆ. ಸೊ ತಾಯಿ ಅಂತೂ ಕಾಪಾಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ, ಆಯಿತಾ. ಬಟ್ ಏನು ತೊಂದರೆ ಆಗಿತ್ತು ಯೋಚನೆ ಮಾಡಿ. ಸೊ ಡೀಪ್ ಇಂಟು ದ ಫಾರೆಸ್ಟ್ ಅಂತಿದ್ದಾರೆ, ಏನೋ ಪ್ರಾಬ್ಲಮ್ ಮಾಡಬೇಕು ಅಂತ ಇದ್ರೋ ಏನೋ. ಸೊ ನಿಮ್ಮನ್ನು ಆಚೆ ತಂದಿದ್ದಾರೆ, ಸೇಫ್ ಆಗಿದ್ದೀರಾ, ಆಚೆ ತಂದಿದ್ದಾರೆ ಯಾವುದೋ ಒಂದು ಮೇಜರ್ ಪ್ರಾಬ್ಲಮಿಂದ. ಓಕೆ, ಕಾಮ್ ವಿತಿನ್ ದ ಸ್ಟಾರ್ಮ್. ಓಕೆ, Rama wins Sita as his wife by breaking the bow of Lord Shiva. The author describes this as the summit of happiness, supremely auspicious. Summit of ಓಕೆ, ಕಾಮ್ ವಿತ್ ಇನ್ ದ ಸ್ಟಾರ್ಮ್. ಈಗ ಜೀವನ ಅಂದಮೇಲೆ ತುಂಬ ಅಡಚಣೆಗಳು, ತೊಂದರೆಗಳು ಏನಾದ್ರು ಬರ್ತಾನೆ ಇರುತ್ತೆ. ಸೊ ಆದಷ್ಟು ಕಾಮಾಗಿರಿ, ಕೂಲಾಗಿರಿ, ಕಾಮಾಗಿರಿ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲ ಆ್ಯಸ್ ಇಟ್ ಈಸ್ ಇವಾಗ ಇದು ಪಾರ್ವತಿ ದೇವಿಯವರ ಆಶೀರ್ವಾದ ಆಗಿದೆ ನಿಮ್ಮ ಫ್ಯಾಮಿಲಿಲಿ. ನೀವೇನು ಪಾರ್ವತಿ ದೇವಿಯನ್ನ ನಂಬಿದ್ದೀರಾ, ಓಕೆನಾ. ಸೊ ಅವರು ಇಬ್ಬರು ಏನು ಬೇರೆ ಅಲ್ಲ, ಮೀನಾಕ್ಷಿ ತಾಯಿನೂ ಪಾರ್ವತಿ ಎಲ್ಲ ಒಂದೇನೇ. ಬಟ್ ಇಲ್ಲೇನಂತಂದರೆ ಇವರು ಜಾಸ್ತಿ ಹೇಳೋದು ಫರ್ಟಿಲಿಟಿ, ಲೈಕ್ ಲವ್ ಆ್ಯಂಡ್ ಫರ್ಟಿಲಿಟಿ ಅಂತ. ಅಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ಥರ ನಿಮ್ಮ ಫ್ಯಾಮಿಲಿ, ನಿಮ್ಮ ಸ್ಪೌಸ್ ಜೊತೆಗಾಗಲಿ ಅಥವಾ ಇನ್ನೇನೋ ಒಂದು ತೊಂದರೆ ಆಯಿತು, ಅದನ್ನೆಲ್ಲ ನಿವಾರಣೆ ಮಾಡ್ತಾರೆ, ಆಯಿತಾ. ಸೊ ಯಾವ ಕೆಟ್ಟ ದೃಷ್ಟಿನೂ ಬೀಳದ ಹಾಗೆ ನಿವಾರಣೆ ಮಾಡ್ತಾರೆ, ಎಲ್ಲ ಸುರಕ್ಷಿತವಾಗಿರೋ ಥರ ನೋಡ್ಕೊಳ್ತಾರೆ, ಓಕೆನಾ. ಇದೊಂಥರ ಹ್ಯಾಪಿನೆಸ್ ತರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಓಕೆನಾ. ಸಂತೋಷ ಬರ್ತಾ ಇದೆ ಫ್ಯಾಮಿಲಿಲಿ. ಇನ್ನೊಂದಷ್ಟು ಕಾರ್ಡ್ ನೋಡ್ಬಿಡ್ತೀನಿ. ಬೃಹಸ್ಪತಿ, ಪ್ರಿಸೆಪ್ಟರ್ ಆಫ್ ದ ಗಾಡ್ಸ್, ಇಲ್ಲಿ ಬರೀತಾರೆ ನೋಡಿ. I bow down to Brihaspati, god of the planet Jupiter. He is the spiritual master of all the demigods and sages. His complexion is golden and he is full of intelligence. He is the controlling lord of all three worlds. So, ನಿಮಗೆ ಬ್ಲೆಸ್ಸಿಂಗ್ಸ್ ಏನೇನು ಆಗ್ತಿದೆ ಅಂತಂದರೆ, ಪವರ್ ಆ್ಯಂಡ್ ಪ್ರೆಸ್ಟೀಜ್ ಇನ್ ಸೊಸೈಟಿ,
ಪ್ರಾಸ್ಪೆರಿಟಿ ಅಂತ ಹೇಳಿದ್ರು. ಓಕೆನಾ, ಈಗ ನಿಮ್ಗೊಂದು ನೀವು ಕಂಟಿನ್ಯೂ ಮಾಡ್ತಾ ಇದ್ದೀರಾ, ಈಗ ಸ್ಪಿರಿಚುಯಾಲಿಟಿಲಿ ಅಂತೂ ಇದ್ದೀರಾ. ಓಕೆನಾ, ಸೊ ನಿಮ್ಗೆ ಪ್ರಾಸ್ಪೆರಿಟಿನೂ ಬರ್ತಾ ಇದೆ. ಹೇಗೆ ಅಂತ ಕೇಳಕ್ಕೆ ಹೋಗಬೇಡಿ, ದೇವ್ರಿಗೆ ಗೊತ್ತು ಯಾವ ಥರ ಹೇಗೆ ಮಾಡಬೇಕಂತ ಮಾಡ್ತಾರೆ. ಓಕೆನಾ, ದಾರಿ ತೋರಿಸ್ತಾರೆ. ಪವರ್ ಆ್ಯಂಡ್ ಪ್ರೆಸ್ಟೀಜ್ ಇನ್ ಸೊಸೈಟಿ, ನಿಮಗೊಂದು ಸ್ಥಾನ ಕೊಡಿಸ್ತಾ ಇದ್ದಾರೆ ಸೊಸೈಟಿನಲ್ಲಿ. ವರ್ಲ್ಡ್ಲಿ ನಾಲೆಡ್ಜ್ ಎಸ್ಪೆಷಲಿ ಆಫ್ ಲಾ. ಓಕೆ, ಲಾ ಇದರಲ್ಲಿ ಓದಿದ್ದೀರಾ ಅನಿಸುತ್ತೆ. ಸೊ ವರ್ಲ್ಡ್ಲಿ ನಾಲೆಡ್ಜ್ ಇದೆ ನಿಮಗೆ, ಜೀವನದ ವ್ಯವಹಾರ ಜ್ಞಾನ ಇದೆ. ಓಕೆನಾ, ಸೊ ಹಾಗಾಗಿ ಎಸ್ಪೆಷಲಿ ಆಫ್ ಲಾ ಅಂತ ಹೇಳ್ತಾ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಎಲ್ಲ ನೀವು ತುಂಬ ತಿಳ್ಕೊಂಡಿದ್ದೀರಾ. ಈ ಬ್ಯಾಚುಲರ್ ಆಫ್ ಲಾ ಅಥವಾ ಇರ್ಬೋದು. ಸೊ ನಿಮಗೊಂದು ಪವರ್, ಒಂದು ಪ್ರೆಸ್ಟೀಜ್, ಒಂದು ಸೊಸೈಟಿನಲ್ಲಿ ನಿಮಗೊಂದು ಪವರ್ ಕೊಟ್ಟು ಒಂದು ಪ್ರೆಸ್ಟೀಜಿಯಸ್ ಪೊಸಿಷನ್ ಕೊಡಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದರಿಂದ ನಿಮಗೆ ಪ್ರಾಸ್ಪೆರಿಟಿ ಬಂದೇ ಬರುತ್ತೆ ಅಂತ. ಕೆಪಾಸಿಟಿ ಟು ಆ್ಯಕ್ಟ್ ಆಸ್ ಟೀಚರ್ ಆ್ಯಂಡ್ ಸ್ಪಿರಿಚುವಲ್ ಮಾಸ್ಟರ್. ಓಕೆ, ಇವಾಗ ನೀವು ಸೋ ಬ್ಯೂಟಿಫುಲ್. ಇವಾಗ ನೀವು ಹೇಳಿದ್ನಲ್ವ ಸ್ಪಿರಿಚುವಲ್ ಗ್ರೋತ್ ಆಗ್ತಾ ಇದೆ ಅಂತ. ಸೊ ನಿಮ್ಗೇನು ಆಶೀರ್ವಾದ ಕೊಡ್ತಾ ಇದ್ದಾರೆ ಮಹಾತಾಯಿ ಲಕ್ಷ್ಮಿಯವರು ಅಂತಂದರೆ, ಆ್ಯಸ್ ಅ ಟೀಚರ್ ಅಂದರೆ ಸ್ಪಿರಿಚುವಲ್ ಮಾಸ್ಟರ್ ಆಗಿ ನಿಮ್ಮನ್ನು ನೇಮೀಕೃತ ಮಾಡ್ತಾ ಇದ್ದಾರೆ. ಆ್ಯಂಡ್ ಈ ಕಾರ್ಡು ಕೂಡ ನೋಡಿ, ಅದೇ ಬೃಹಸ್ಪತಿ, ಪ್ರಿಸೆಪ್ಟರ್ ಆಫ್ ದ ಗಾಡ್ಸ್, ಹಿ ಈಸ್ ದ ಸೇಮ್. ಓಕೆ, ಆ್ಯಂಡ್ ದೆನ್ ಅಬಿಲಿಟಿ ಟು ಕ್ಯಾರಿ ಔಟ್ ಅಡ್ವೈಸರಿ ಆ್ಯಂಡ್ ಮಿನಿಸ್ಟ್ರಿಯಲ್ ಡ್ಯೂಟೀಸ್. ಸೊ ನಿಮ್ಮ ಕೈಯಿಂದ ಬಹಳಷ್ಟು ಕೆಲಸ ಮಾಡೋಕ್ಕಿದೆ, ಮಾಡಿಸ್ತಾರೆ. ಅದಕ್ಕೆ ಏನು ದಾರಿ ಬೇಕು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಯು ಶುಡ್ ಫಾಲೋ ಸ್ಪಿರಿಚುಯಾಲಿಟಿ ಅಂತೆ ಸ್ವಲ್ಪ ಜನಕ್ಕೆ. ಸೊ ಸ್ಪಿರಿಚುಯಾಲಿಟಿಲಿ ನೀವೇನಿದ್ದೀರಾ ಕಂಟಿನ್ಯೂ ಮಾಡಿ, ನಿಮಗೊಂದು ಸ್ಥಾನಮಾನ ಕೊಡಿಸೋ ಜವಾಬ್ದಾರಿ ನನಗಿರಲಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದನ್ನು ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ಕಂಟಿನ್ಯೂ ಮಾಡಿ ಅಷ್ಟೇ. ಇಲ್ಲಿ ನೋಡಿ, ನಾನು ಹೇಳಿದೆ ಗೊತ್ತಾ, ಏನೋ ಒಂದು ತೊಂದರೆ ಏನೇ ಇದ್ರೂ ತೆಗ್ದು ಹಾಕಿ ನಿಮಗೆ ಕಾಪಾಡಿದ್ದಾರೆ ಅಂತ ಹೇಳಿದೆ ಅಲ್ವಾ. ಇಲ್ಲಿ ನೋಡಿ, ನರಸಿಂಹ ದೇವರು ಬಂದಿದ್ದಾರೆ. ದ ಹಾಫ್ ಮ್ಯಾನ್ ಹಾಫ್ ಲಯನ್ ಅವತಾರ್. ಭಕ್ತ ಪ್ರಹ್ಲಾದ ತೊಂದರೆ ಆಯಿತು ಅಂದ ತಕ್ಷಣ ಹೇಗೆ ಬಂದು ಅವರನ್ನು ಕಾಪಾಡಿದ್ರು ಅಲ್ವಾ. ಓಕೆ, ದ ಮ್ಯಾನ್ ಲಯನ್ ಈಸ್ ಹಿಯರ್, ದ ಮ್ಯಾನ್ ಲಯನ್ ಈಸ್ ದೇರ್, ವೇರ್ ಎವರ್ ಐ ಗೋ ದೇರ್ ಇಸ್ ದ ಮ್ಯಾನ್ ಲಯನ್, ಹಿ ಈಸ್ ಔಟ್ಸೈಡ್ ಆಫ್ ಮೀ ಯೆಟ್ ಹಿ ಡ್ವೆಲ್ಸ್ ಇನ್ ಮೈ ಹಾರ್ಟ್, ಐ ಟೇಕ್ ರೆಫ್ಯೂಜ್ ಇನ್ ನರಸಿಂಹ ದ ಮ್ಯಾನ್ ಲಯನ್, ಫಾರ್ ಹೀ ಈಸ್ ದ ಅಲ್ಟಿಮೇಟ್ ಶೆಲ್ಟರ್. ನರಸಿಂಹ ದೇವರು ಈಸ್ ನನ್ ಅದರ್ ದೆನ್ ವಿಷ್ಣುವಿನ ಅವತಾರ ಅಲ್ವಾ. ಸೊ ನಿಮಗೇನು ಪ್ರೊಟೆಕ್ಷನ್ ಫ್ರಮ್ ಈವಿಲ್ ಫೋರ್ಸ್, ನಾನು ಹೇಳಿದೆ ಅಲ್ವಾ, ಶುರುವಲ್ಲೇ ಹೇಳಿದೆ, ತಾಯಿಯವರು ಏನೇನು ತೊಂದರೆ ಇದೆ, ಏನು ಕೆಟ್ಟ ಫೋರ್ಸ್ ಏನೇ ಇದ್ರೂ ಕಾಪಾಡ್ತಾ ಇದ್ದಾರೆ, ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ನಿಮಗೆ, ನಿಮ್ಮ ಫ್ಯಾಮಿಲಿಯವ್ರನ್ನೆಲ್ಲ ಅಂತ. ಪ್ರೊಟೆಕ್ಷನ್ ಫ್ರಮ್ ಈವಿಲ್ ಫೋರ್ಸಸ್ ಅಂತಿದ್ದಾರೆ ನೋಡಿ. ಅಬಿಲಿಟಿ ಟು ಸಿ ಗಾಡ್ ಎವ್ರಿವೇರ್ ಆ್ಯಂಡ್ ಇನ್ ಆಲ್ ಥಿಂಗ್ಸ್. ನಿಮ್ಗೆ ಏನಂತಂದರೆ, ನಿಮ್ಮ ಬ್ಲೆಸ್ಸಿಂಗ್ ಏನು ಅಂತಂದರೆ, ನಿಮಗೆ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ ದೇವರು. ಯಾವುದೇ ತೊಂದರೆ ಯಾರು ಏನೇ ಮಾಡಿದ್ರೂ ನಿಮ್ಮ ಹತ್ರಕ್ಕೂ ಸುಳಿಯೋದ ಹಾಗೆ ನಿಮಗೆ, ನಿಮ್ಮ ಫ್ಯಾಮಿಲಿಯವ್ರಿಗೆ ಪ್ರೊಟೆಕ್ಟ್ ಮಾಡಿದ್ದಾರೆ, ಸರಿನಾ. ಜೊತೆಗೆ ದೇವರನ್ನ ನೀವು ಎಲ್ಲರಲ್ಲೂ ಕಾಣೋ ಪ್ರವೃತ್ತಿ ನಿಮ್ಮದು. ಅಷ್ಟು ಒಳ್ಳೆ ಬುದ್ಧಿ ಜೊತೆಗೆ ಒಳ್ಳೆತನ ಇದೆ ನಿಮಗೆ. ಸೊ ಹಾಗಾಗಿ ದೇವ್ರ ದಯೆ ನಿಮ್ಮ ಮೇಲಿದೆ. ದೇವರ ದಯೆ ಯಾಕಿದೆ ಅಂದರೆ, ನೀವು ಭಕ್ತಿ ತೋರಿಸ್ತಾ ಇದ್ದೀರಾ, ದೇವ್ರ ಕಡೆಗೆ ಒಲುಮೆ ತೋರಿಸ್ತಾ ಇದ್ದೀರಾ. ಇದನ್ನು ಕಂಟಿನ್ಯೂ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೆತನ ನಿಮ್ಮನ್ನು ಕಾಪಾಡಿದೆ ಅಷ್ಟೇ. ಸೊ ಆಮೇಲೆ ಸ್ಕಿಲ್ಫುಲ್ ಸಬ್ಲಿಮೇಷನ್ ಆಫ್ ಒನ್ಸ್ ಆ್ಯಂಗರ್ ವೆನ್ ಇಟ್ ಈಸ್ ನಾಟ್ ನೀಡೆಡ್. ನಿಮಗೆ ಸಡನ್ನಾಗಿ ಕೋಪ ಬರೋ ಥರನೂ ಮಾಡಿಸಿದ್ದಾರೆ ಅನಿಸುತ್ತೆ. ಲೈಕ್ ಇಟ್ ಈಸ್ ನಥಿಂಗ್ ಬಟ್ ಸಮ್ ಏನೋ ಇದು ಏನು ಡಾರ್ಕ್ ಎನರ್ಜೀಸಿಂದ ತೊಂದರೆ ಆಗಿರೋದು ನಿಮಗೆ ಅಷ್ಟೇ, ಆಯಿತಾ. ಸೊ ಅದರಿಂದ ಏನಂತಂದರೆ ಪ್ರೊಟೆಕ್ಷನ್ ಆಗಿದೆ. ಈವಿಲ್ ಫೋರ್ಸಸ್ ಏನು ಇತ್ತು, ಸೊ ಎಲ್ಲದರಿಂದನೂ ಪ್ರೊಟೆಕ್ಷನ್ ಅಂತೂ ಸಿಕ್ಕಿದೆ, ಆಯಿತಾ. ನಥಿಂಗ್ ಟು ವರಿ. ನಿಮಗೆ ಯಾವ ಥರ ಮಾಡಿದ್ರು ಅಂದರೆ, ಈವಿಲ್ ಫೋರ್ಸಸ್ ಯಾವ ಥರ ನಿಮಗೆ ತೊಂದರೆ ಆಯಿತು ನಿಮಗೆ ಅಂತಂದರೆ, ಸಡನ್ನಾಗಿ ಕೋಪ ಬರೋದು, ಸಡನ್ನಾಗಿ ಸಿಟ್ಟು ಬಂದುಬಿಡೋದು, ಏನು ವಿನಾಕಾರಣ ಸಿಟ್ಟು, ಆ ಥರ ಏನೋ ಮಾಡಿದ್ದಿದ್ದು. ಸೊ ಈಗ ಅದಕ್ಕೆಲ್ಲ ನಿವಾರಣೆ ಆಗಿದೆ, ನಿವಾರಣೆ ಮಾಡಿಕೊಡ್ತೀನಿ ಅಂತ ಲಕ್ಷ್ಮಿ ಮಹಾತಾಯಿ ವರಮಹಾಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ. ಆಮೇಲೆ ಸ್ಟ್ರೆಂತ್ ಆ್ಯಂಡ್ ಕರೇಜ್ ಟು ಡಿಫೈ ಕನ್ವೆನ್ಷನಲ್ ಅಥಾರಿಟಿ ಫಾರ್ ಟ್ರೂತ್ ಆ್ಯಂಡ್ ಜಸ್ಟಿಸ್.
ಓಕೆ. ಸೊ ಯಾವುದೇ ಥರ ತೊಂದರೆನೂ ಆಗದಂಗೆ ನಿಮ್ಮನ್ನು ನೋಡ್ಕೊಳ್ತಾರೆ, ಕಾಪಾಡ್ತಾರೆ. ಅಷ್ಟೇ. ನೀವು ಮತ್ತು ನಿಮ್ಮ ಫ್ಯಾಮಿಲಿಯವರು ಯು ಆರ್ ಪ್ರೊಟೆಕ್ಟೆಡ್ ಅಷ್ಟೇನೆ. ಅಂದರೆ ನೀವು ಇರಲೇಬಾರ್ದು, ಊರಲ್ಲೇ ಇರಬಾರ್ದು. ಲೈಕ್ ಒಂಥರ ಅವ್ರು ಯಾರ ಕಣ್ಣಿಗೂ ಬೀಳದ ಹಾಗೆ ನೀವು ಒಂಥರ ಡೀಪ್ ಇಂಟು ದ ಫಾರೆಸ್ಟ್ ಹತ್ರ ಹೊಟ್ಟೋಗ್ಬಿಡ್ಬೇಕು. ಆ ಥರ ಒಂದು ಈವಿಲ್ ಆ್ಯಕ್ಟಿವಿಟೀಸ್ ಇತ್ತು ನಿಮ್ಮಲ್ಲಿ ನಿಮ್ಮ ಲೈಫಲ್ಲಿ. ಅದು ಬರೀ ನಿಮಗೆ ಮಾತ್ರ ಅಲ್ಲ, ನಿಮ್ಮ ಫ್ಯಾಮಿಲಿಗೂ ಎಕ್ಸ್ಟೆಂಡ್ ಆಯಿತು. ಬಟ್ ಎಲ್ಲ ಕಡೆಯಿಂದ ಇಲ್ಲಿ ನೋಡಿ ಹೇಗೆ ಬಂದು ಕಾಪಾಡೋ ಥರ ದೇವರು, ನೀವು ನಂಬಿದ್ದೀರ ದೇವ್ರನ್ನ, ಹಾಗಾಗಿ ನಿಮ್ಮ ಒಳ್ಳೆತನ ನಿಮಗೆ ಕಾಪಾಡಿದೆ. ಅದೇ ಒಳ್ಳೆತನನ ಮುಂದುವರಿಸ್ಕೊಂಡು ಹೋಗಿ, ಅವ್ರು ಮಿಕ್ಕಿದ್ದು ದೇವ್ರಿಗೆ ಬಿಡಿ, ದೇವ್ರು ನೋಡ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಸೊ ಇದು ಮತ್ತು ಗರುಡ, ಕ್ಯಾರಿಯರ್ ಆಫ್ ವಿಷ್ಣು. ಈಗ ಮೂರನೆಯವ್ರಿಗೇ ಹೇಳಿದ್ನಲ್ಲ, ಒಳ್ಳೆ ಏನು ಹ್ಯಾಪಿನೆಸ್ ಬರ್ತಾ ಇದೆ, ನಿಮಗೊಂದು ಸಂತೋಷ, ಕಾಮ್ನೆಸ್, ಎಂಥ ತೊಂದರೆ ಏನಿದ್ರೂ ಕೂಡ ನಿಮಗೊಂದು ಧೈರ್ಯವಾಗಿ ಎದುರಿಸೋ, ಎಂಥ ಸ್ಟ್ರಾಂಗ್ ಬಂದರೂ ಎದುರಿಸೋ ಛಲ, ಎದೆಗಾರಿಕೆ ಇದೆ ಅಂತಂದರೆ ಅಷ್ಟೇ ಸ್ಟ್ರಾಂಗ್ ಪರ್ಸನ್ ನೀವು, ಆಯಿತಾ? ಅದಕ್ಕೆ ಇಲ್ಲಿ ತೋರಿಸಿರೋದು ಪಾರ್ವತಿಯವರು ಅಂದ್ರೇ ಏನೋ ಮಹಾತಾಯಿ, ದುರ್ಗೆ ಪರಮೇಶ್ವರಿ ಅವತಾರ ಅಲ್ವಾ? ಸೊ ಲಯನ್ ಇದೆ ನೋಡಿ ಇಲ್ಲಿ. ಸೊ ಇಟ್ಸ್ ನಥಿಂಗ್ ಬಟ್ ನಿಮಗೆ ಒಂದು ಧೈರ್ಯ, ಭಯಂಕರ ಧೈರ್ಯ. ಎಂತಹ ತೊಂದರೆ ಬಂದರೂ ಎದುರಿಸೋ ಸಾಮರ್ಥ್ಯ ಇದೆ ನಿಮಗೆ. ಓಕೆನಾ? ಸೊ ಜೊತೆಗೆ ಅದೆಲ್ಲ ಮಾಡಿ ನೀವು ಎಂತೆಂಥ ಸಾಮರ್ಥ್ಯ, ಎಂಥ ತೊಂದರೆ ಬಂದ್ರೂ ನೀವೇನು ಮಾಡಿದ್ದೀರಾ ಅಂತಂದರೆ ನಗ್ತಾ ಫೇಸ್ ಮಾಡಿದ್ದೀರಾ. ಯಾವುದೇ ತೊಂದರೆ ಬಂದ್ರೂ ನಗ್ತಾ ಫೇಸ್ ಮಾಡಿದ್ದೀರಾ. ಎಂಥ ಚಾಲೆಂಜಸ್ ದೇವ್ರು ಟೆಸ್ಟ್ ಮಾಡಿರ್ಬೋದು, ಅಥವಾ ಲೈಫ್ ನಿಮಗೆ ಟೆಸ್ಟ್ ಕೊಟ್ಟಿರ್ಬೋದು, ಆಯಿತಾ? ಎಲ್ಲದನ್ನೂ ನಗ್ತಾ ತೊಗೊಂಡಿದ್ದೀರಾ. ಚಾಲೆಂಜಸ್ ಮೀಟ್ ಮಾಡಿದ್ದೀರಾ, ಬೇಜಾರು ಮಾಡ್ಕೊಳ್ದೆ, ಅಥವಾ ಯಾರನ್ನೂ ಬ್ಲೇಮ್ ಮಾಡದೆ, ಯಾರನ್ನೂ ಅಂದೆ, ಯಾರ ಮೇಲೂ ಬೇಜಾರು ತೋರಿಸ್ದೆ, ನಗ್ತಾ ಅಂದರೆ ದೇವ್ರನ್ನೂ ಅಂದೆ, ದೇವ್ರನ್ನೂ ಬ್ಲೇಮ್ ಮಾಡಿದೆ. ಆ ಥರ ಎಸ್, ಆಯಿತು, ಏನೋ ಪ್ರಾಬ್ಲಮ್ ಆಯಿತು, ಇಟ್ಸ್ ಓಕೆ, ನಾನು ಏನು ಚಾಲೆಂಜಸ್ ಬಂದಲಿ, ನಾನು ನೋಡ್ಕೊಳ್ತೀನಿ, ನಾನು ಫೇಸ್ ಮಾಡ್ತೀನಿ, ನಾನು ಎದುರಿಗೆ ನಿಂತ್ಕೊಂಡು ನಾನು ಹೊಡೆದಾಡಿ ಗೆಲ್ತೀನಿ. ಅಂದರೆ ಹೊಡೆದಾಡಿ ಅಂದರೆ ಲಿಟ್ರಲಿ ಫೈಟಿಂಗ್ ಅಂತಲ್ಲ, ನಾನು ಧೈರ್ಯವಾಗಿ ಎದುರಿಸ್ತೀನಿ ಅಂತ, ಅಂದರೆ ಅಂಥ ಪ್ರವೃತ್ತಿ ನಿಮ್ಮದು. ಸೊ ಹಾಗಾಗಿ ಅಷ್ಟೆಲ್ಲ ಮಾಡಿ ನೀವು ಅಷ್ಟು ತೊಂದರೆಗಳನ್ನ ಅನುಭವಿಸಿದ್ರೂ ನೀವು ನಗ್ತಾ ಇರೋದ್ರಿಂದನೇ ನಿಮಗೆ ಒಂದು ಕಾಮ್ನೆಸ್ ಮತ್ತು ಒಂದು ಸಂತೋಷ ನಿಮ್ಮ ಜೀವನದಲ್ಲಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಇಲ್ಲಿ ನೋಡಿ. ಸೊ ನಿಮಗೆ ಬ್ಲೆಸ್ಸಿಂಗ್ಸ್ ಏನೇನು ಅಂತಂದರೆ ಡಿವೋಷನ್ ಟು ಗಾಡ್, ಪ್ರೊಟೆಕ್ಷನ್ ಫ್ರಮ್ ಸ್ನೇಕ್, ಸೆಕ್ಯೂರಿಟಿ ವೈಲ್ ಟ್ರಾವೆಲಿಂಗ್, ಇಂಪ್ರೂವ್ಡ್ ಎಬಿಲಿಟಿ ಟು ಸರ್ವ್ ಗಾಡ್. ಸೊ ನಿಮ್ಗೆ ಯಾವುದೇ ಥರ ನೀವು ಎಲ್ಲಿ ಓಡಾಡಿ, ಆಯಿತಾ? ನಿಮ್ಮ ಇವಾಗ ನೀವು ಡೆಫಿನೆಟ್ಲಿ ನಂಗೆ ಕಾಣ್ತಾ ಇದೆ ನಿಮ್ಮ ಹತ್ರ ವೆಹಿಕಲ್ ಇದೆ, ಎಲ್ಲ ಇದೆ. ಸೊ ನಿಮ್ಮ ಈ ಒಳ್ಳೆ ಪ್ರವೃತ್ತಿಯಿಂದ ನೀವಿನ್ನೂ ಜಾಸ್ತಿ ಇಂಪ್ರೂವ್ಮೆಂಟ್ ಇರುತ್ತೆ. ಅಂದರೆ ನಿಮ್ಮ ಜೀವನದಲ್ಲಿ ಇನ್ನೂ ಬೇರೆ ಥರ ಇಂಪ್ರೂವ್ಮೆಂಟ್ ಕೊಡ್ತಾರೆ ದೇವರು. ಹ್ಯಾಪಿನೆಸ್, ಅದರಿಂದ ನಿಮಗಿನ್ನೂ ಸಂತೋಷ ಜಾಸ್ತಿ ಆಗ್ತಾ ಹೋಗುತ್ತೆ. ಓಕೆನಾ? ಆ ಥರ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇನ್ನೊಂದಷ್ಟು ಕಾರ್ಡ್ ತೆಗೆದುಬಿಡ್ತೀನಿ. ನಿಮ್ಮದು ಡ್ರೀಮ್, ರೈಟ್ ಡೌನ್ ಯುವರ್ ಡ್ರೀಮ್ಸ್. ಬಾಬಾ ಆಫನ್ ಕನ್ವೇಸ್ ಮೆಸೇಜಸ್ ಥ್ರೂ ಡ್ರೀಮ್ಸ್. ಸೊ ನಾನು ಕಾರ್ಡೆಲ್ಲ ಬಾಬಾ ಕಾರ್ಡು ಎಲ್ಲ ತೆಗ್ದಿದ್ದೀನಿ. ಬಟ್ ಇವತ್ತು ಆ್ಯಕ್ಚುಲ್ ರೀಡಿಂಗ್ ಇರೋದು ಇವಾಗ ವರಮಹಾಲಕ್ಷ್ಮಿ ತಾಯಿ ಲಕ್ಷ್ಮೀ ಅವ್ರದ್ದು ಆಶೀರ್ವಾದ ಏನು ಅಂತ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇವಾಗ ಈ ಡೆಕ್ಕಿಂದ ಏನು ಹೇಳ್ತಾ ಇದ್ದಾರೆ, ನಿಮ್ಮದು ಏನೇ ಆಸೆ ಇತ್ತು, ನಿಮ್ಮದು ಏನು ಕನಸುಗಳಿತ್ತು, ಎಲ್ಲದನ್ನೂ ಎಲ್ಲ ಅವ್ರು ನೋಡ್ಕೊಳ್ತಾರೆ. ಜೊತೆಗೆ ಬರೀಬೇಕಂತೆ ನೀವು ನಿಮ್ದು ಏನೇನು ಕನಸಿದೆ, ಏನು ಕನಸು, ಏನು ಅಚೀವ್ ಮಾಡಬೇಕು ಅಂತ ಇದ್ದೀರಾ, ಏನು ಮಾಡಬೇಕಂತ ಇದ್ದೀರಾ, ಅದನ್ನೆಲ್ಲ ಬರೀರಿ.
ಬಾಬಾ ಅವರು ಡ್ರೀಮಲ್ಲಿ ಬಂದು ಹೇಳ್ತಾರಂತೆ. ಅಂದರೆ ನಿಮಗೆ ನಿಮ್ಮ ಏನು ಬರೆದಿರ್ತೀರ ನೀವು ಇಷ್ಟು ಲಿಸ್ಟ್ ಮಾಡ್ಕೊಳ್ತೀರ ಅಲ್ವಾ. ಈಗ ಸಪೋಸು ಇವಾಗ 2024ನಲ್ಲಿ ಇಷ್ಟಿಷ್ಟು ಇಂತಿಂತು ಇದೆಲ್ಲ ಮಾಡಬೇಕು ಅಂತಿದ್ದೀನಿ ಅಂತ, ಈ ಥರ ಸಾಧನೆ ಮಾಡಬೇಕು ಅಂತಿದ್ದೀನಿ, ಇದನ್ನೆಲ್ಲ ಪರ್ಚೇಸ್ ಮಾಡಬೇಕು ಅಂತಿದ್ದೀನಿ ಅಂತ ನೀವು ಒಂದು ಜರ್ನಲ್ ಬರೆದಿಟ್ಕೊಳ್ತೀರ, ಸರಿನಾ. ಬರೆದು ದೇವ್ರಿಗೆ ಒಪ್ಪಿಸ್ಬಿಡಿ, ಆಯಿತಾ. ಅದೇನಿದೆ ಅದು ಪ್ರಾಸ್ಪರಿಟಿ ಕೊಡೋದು ದೇವ್ರಿಗೆ ಬಿಟ್ಬಿಡಿ, ಅದು ಖಂಡಿತ ಕೊಟ್ಟೇ ಕೊಡ್ತಾರೆ. ಬಾಬಾ ಆಫನ್ ಕನ್ವೇಸ್ ಡ್ರೀಮ್ಸ್ ಅಂತಲೂ ಹೇಳ್ತಾ ಇದ್ದಾರೆ. ಯಾತಕ್ಕೆ ಡ್ರೀಮಲ್ಲಿ ಬರ್ತಾರೆ ಅಂದರೆ ಯು ಆರ್ ಇಂಟು ಸ್ಪಿರಿಚುಯಾಲಿಟಿ ಅಲ್ವಾ. ಸೊ ಸ್ಪಿರಿಚುಯಾಲಿಟಿಲಿ ಇರುವಾಗ ಇಟ್ ಹ್ಯಾಪನ್ಸ್. ಇವಾಗ ದೇವರು, ನಾವು ಯಾವ ದೇವರು ಗುರು ಯಾರನ್ನು ನಂಬಿರ್ತೀವಿ ಅವ್ರು ಬಂದು ನಮಗೆ ಏನು ಪಾತ್ ತೋರಿಸ್ಬೇಕು, ದಾರಿ ತೋರಿಸ್ಬೇಕು, ಅವ್ರು ಹೇಳ್ತಾ ಹೋಗ್ತಾರೆ, ಹೀಗೆ ಮಾಡಬೇಕು, ಹೀಗಿರಬೇಕು, ಹೀಗೆ ನಡಿಬೇಕು, ಆಯಿತಾ, ಈ ಥರ ಮಾಡಬೇಕು ಅಂತ. ಎಸ್ಪೆಷಲಿ ನಿಮ್ಮನ್ನು ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ಸ್ಪಿರಿಚುಯಾಲಿಟಿ ಲೈನಲ್ಲೇ ಇರಬೇಕು ನಿನಗೆ ಪ್ರಾಸ್ಪರಿಟಿ ಕೊಡೋದು ನನಗೆ ಬಿಟ್ಬಿಡು, ನೀನು ಚೆನ್ನಾಗಿರ್ತೀಯಾ ಅಂತ ಹೇಳ್ತಾ ಇರುವಾಗ ನೀವು ಅದೇ ದಾರಿಲೇ ಇರಬೇಕಾಗತ್ತೆ. ಅಂದರೆ ನೀವು ಒಬ್ಬರು ಗುರು ಥರ ಇರ್ತೀರಾ, ಹೇಳಿದಾರಲ್ವ ಇಲ್ಲೂ. ನಿಮಗೆ ಒಳ್ಳೆ ನಾಲೆಡ್ಜ್ ಕೂಡ ಇದೆ. ಕ್ಯಾರಿಔಟ್ ಅಡ್ವೈಸರಿ, ಟೀಚರ್, ಕೆಪಾಸಿಟಿ ಟು ಆ್ಯಕ್ಟ್ ಅಸ್ ಟೀಚರ್ ಆ್ಯಂಡ್ ಸ್ಪಿರಿಚುವಲ್ ಮಾಸ್ಟರ್ ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ಸೊ ಸ್ಪಿರಿಚುವಲ್ ಮಾಸ್ಟರ್ ಆಗಿ ಅಂತಂದರೆ ಒಂದು ಗುರು ಥರ ನಿಮಗೆ ಒಂದು ಸ್ಥಾನಮಾನ ಸೊಸೈಟಿಲಿ ಕೊಡಿಸ್ತೀನಿ. ಸೊ ನಿಂದೇನು ಡ್ರೀಮ್ ಇದೆ ಬರೆದಿಡು, ಅದನ್ನೆಲ್ಲ ನನ್ನ ಪಾದಕ್ಕೆ ಒಪ್ಪಿಸು, ನಾನು ಅದು ನಿನಗೆ ಕನ್ವೆ ಮಾಡ್ತೀನಿ ಅಂತಾರೆ. ಅಂದರೆ ನಿನಗೆ ಹೇಳ್ತೀನಿ ಯಾವ ಥರ ಅದನ್ನು ನೀನು ಅಚೀವ್ ಮಾಡಬೇಕು ಅನ್ನೋದು ದಾರಿ ನಾನು ತೋರಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇದು ಓಕೆ. ಹಾರ್ಡ್ ವರ್ಕ್. ಓಕೆ, ಅದೇ ನಾನು ಇಲ್ಲಿ ಹೇಳಿದೆ ಅಲ್ವಾ, ಸ್ವಲ್ಪ ಅದೇ ತೊಂದರೆ ಆಗಿದೆ ಈ ಇವ್ರಿಗೆ ಅಂತ. ಸೊ ಒಂದಷ್ಟು ಜನಕ್ಕೆ ಇದು, ಎಲ್ರಿಗೂ ಅಲ್ಲ. ಸೊ ಅಲ್ಲೇನಾಗಿದೆ ಅಂತಂದರೆ ಏನೋ ಸ್ವಲ್ಪ ನೆಗೆಟಿವ್ ಫೋರ್ಸಸ್, ನೆಗೆಟಿವ್ ಇದು ಈವಿಲ್ ಫೋರ್ಸ್ ಎಲ್ಲ ಮಾಡಿದ್ದಾರೆ, ಆಯಿತಾ, ಆಗಿದೆ. ಅದರಿಂದನೇ ನರಸಿಂಹದೇವರು ಕಾಣಿಸ್ಕೊಂಡಿರೋದು ಪ್ರೊಟೆಕ್ಷನ್ಗೆ ಅಂತಲೇ, ಅದು 100%, ಸರಿನಾ. ಸೊ ಇಲ್ಲೇನಂದರೆ ನೀವು ನನಗೆ ಇಲ್ಲಿ ಕಾಣ್ತಾ ಇರೋದು, ನೀವು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ. ಬಟ್ ನಿಮ್ಗೆ ಯಾವ ಥರ ಯಾವ ಒಂದು ಕೆಲಸದಲ್ಲಿ ಒಂದು ರೆಕಗ್ನಿಷನ್ ಸಿಗಬೇಕಾಗಿತ್ತು, ಅದು ಸಿಕ್ಕಿಲ್ಲ ನಿಮಗೆ, ಓಕೆನಾ. ಅಥವಾ ಒಂದು ಏನದು ಇನ್ಕ್ರಿಮೆಂಟ್ಸ್ ಇರ್ಬೋದು, ಅಥವಾ ಪ್ರಮೋಷನ್ ಇರ್ಬೋದು, ಅಥವಾ ಒಂದು ಸಾರ್ಟ್ ಆಫ್ ರೆಕಗ್ನಿಷನ್ ಅನ್ನೋದು ನೀವು ಎಷ್ಟು ವರ್ಷ ಕೆಲಸ ಮಾಡಿದ್ರೂ ಕೂಡ ನಿಮಗೆ ಸಿಕ್ಕಿಲ್ಲ ಅದು, ಆಯಿತಾ. ಯಾತಕ್ಕೆ ಸಿಕ್ಕಿಲ್ಲ ಅಂದರೆ ಬಿಕಾಸ್ ಆಫ್ ಇದು ಈ ಥರ ಮಾಡಿದ್ದಾರೆ, ನಿಮಗೆ ಸಿಗಬಾರ್ದು, ಒಳ್ಳೇದಾಗಬಾರ್ದು ಅಂತಲೇ ಮಾಡಿದ್ದಾರೆ. ಬಟ್ ಅದು ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ ಗೊತ್ತಿಲ್ಲ ನನಗೆ. ನೀವು ಬೇಜಾರು ಪಟ್ಕೊಂಡಿರ್ಬೋದು, ಲೈಕ್ ಏನು ಇಷ್ಟು ಕೆಲಸ ಮಾಡಿ ಇಷ್ಟು ವರ್ಷ ದುಡಿದ್ರೂ ಕೂಡ ಯಾವುದೇ ಥರ ಒಂದು ಚೇಂಜಸ್ ಬರ್ತಿಲ್ವಲ್ಲ ಲೈಫಲ್ಲಿ, ಯಾತಕ್ಕೆ ಅಂತ. ಸೊ ಅದು ಯಾತಕ್ಕೆ ಅಂದರೆ ಇದೆಲ್ಲ ಆಗಿದ್ದರಿಂದ. ಆ್ಯಂಡ್ ಇವಾಗ ತಾಯಿ ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ, ನಾ ಇದ್ದೀನಿ. ಸೊ ನರಸಿಂಹ ದೇವ್ರನ್ನ ಕಳಿಸ್ಬಿಟ್ಟಿದ್ದಾರೆ, ಇನ್ನೇನು ಬಂದ ಮೇಲೆ ಮುಗೀತು, ಆಯಿತಾ. ಅವರೇ ಬಂದಿದ್ದಾರೆ ನಿಮ್ಮ ಮನೆಗೆ, ಲೈಕ್ ಎಲ್ಲ ನಿಮ್ದು ಏನು ತೊಂದರೆಗಳಿತ್ತು ಎಲ್ಲ ನಿವಾರಣೆ ಮಾಡಿದ್ದಾರೆ. ನಿಮಗೆ ನೆಕ್ಸ್ಟ್ ಇನ್ನು ಖಂಡಿತ ನೋಡಿ, ವರ್ಕ್ ಡೆಲಿಜೆಂಟ್ಲಿ ಆ್ಯಂಡ್ ಯು ವಿಲ್ ಬಿ ರಿವಾರ್ಡೆಡ್. ಸೊ ನಿಮ್ಗೇನು ರೆಕಗ್ನಿಷನ್ ಬೇಕು, ನಿಮ್ಗೆ ಯಾವ ಥರ ರಿವಾರ್ಡ್ ಕೊಡಬೇಕು ದೇವ್ರಿಗೆ ಬಿಡಿ, ನೋಡ್ಕೋತಾರೆ, ಖಂಡಿತ ನಿಮ್ಗೆ ಸಿಕ್ಕೇ ಸಿಗುತ್ತೆ, ಓಕೆನಾ. ಓಕೆ, ಲುಕ್ ವಿತಿನ್, ಗಾಡ್ ಈಸ್ ವಿತಿನ್ ಯು, ಇನ್ ಯುವರ್ ಹಾರ್ಟ್ ಆ್ಯಂಡ್ ಮೈಂಡ್. ಓಕೆ, ಈ ನಾ ಹೇಳಿದ್ನಲ್ಲ, ಸಖತ್ ಧೈರ್ಯ, ನಿಮ್ಗೆ ಎಂಥ ಸ್ಟ್ರಾಂಗ್ ಬಂದರೂ ನೀವು ಎದುರಿಸೋ ಶಕ್ತಿ, ಎದುರಿಸೋ ಧೈರ್ಯ ಇರೋ ಪ್ರವೃತ್ತಿ ಇರೋರು. ನಿಮ್ಮ ಜೀವನದಲ್ಲಿ ನೀವು ಎಷ್ಟು ತೊಂದರೆ ಮಾಡಿದ್ರೂ ಒಂಥರ ನಗ್ತಾ ಇದ್ದೀರಾ. ಅದೇ ಒಂದು ಖುಷಿ ಏನು, ಯೂನಿವರ್ಸ್ ಕೂಡ ನಿಮಗೆ ಶಬಾಷ್ ಅಂತ ಹೇಳ್ತಾ ಇದೆ. ಲಕ್ಷ್ಮಿಯವರು, ಮಹಾತಾಯಿ ಮಹಾಲಕ್ಷ್ಮಿ ಕೂಡ ಅದೇ ಹೇಳ್ತಾ ಇದ್ದಾರೆ, ಶಬಾಷ್ ಅಂತ. ಸೊ ಹಾಗಾಗಿ ನಿಮ್ಮಲ್ಲೇ ಇದ್ದಾರಂತೆ ದೇವರು, ನಿಮ್ಮಲ್ಲೇ ಇದ್ದಾರೆ, ನಿಮ್ಮ ವಿತಿನ್ ಯು, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲೇ ಇದ್ದಾರೆ. ನೀವು ಒಂಥರ ಲೈಕ್ ಲುಕ್ ವಿತಿನ್ ಅಂತಿದ್ದಾರೆ ನೋಡಿ, ನಿನ್ನಲ್ಲೇ ಇದ್ದೀನಿ, ನಿಂಗೆ ಹ್ಯಾಪಿನೆಸ್ ನೀವು ಹೊರಗಡೆ ನೋಡೋದಕ್ಕಿಂತ ಇನ್ನರ್ಗೆ ಹೋಗು ಅಂತಿದ್ದಾರೆ. ಹೊರಗಡೆ ಒಂದೊಂದು ಸಲ ನಮಗೆ ಸಿಗದೇ ಇರ್ಬೋದು ಖುಷಿ, ಬಟ್ ಕಾಮಾಗಿ ಕೂತ್ಕೊಂಡು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂತು ಅಂತಂದರೆ ನಿಜವಾಗ್ಲೂ ತುಂಬಾ ಹ್ಯಾಪಿನೆಸ್ ಸಿಗುತ್ತೆ ಆ್ಯಕ್ಚುಲಾಗಿ. ಸೊ ಲುಕ್ ವಿತಿನ್ ಅಂತಿದ್ದಾರೆ. ನಿಮ್ಗೇನು ಹ್ಯಾಪಿನೆಸ್, ನಿಮ್ಗೇನು ಬೇಕು, ನಿಮಗೆ ಇಷ್ಟು ವರ್ಷ ಇಷ್ಟು ದಿವಸ ನೀವು ಕಷ್ಟಪಟ್ಟಿದ್ದು ಇದೆಲ್ಲ ನಿಮಗೆ
ಅದಕ್ಕೆ ರಿವಾರ್ಡ್ ಆಗಿ ನಿಮ್ಗೆ ಹೇಳ್ತಾ ಇದ್ದಾರೆ, ಸ್ಟೇ ವಿತಿನ್, ಲುಕ್ ವಿತಿನ್, ಆರಾಮಾಗಿರು, ಕೂಲಾಗಿರು, ಎಲ್ಲ ನನಗೆ ಬಿಡು, ನಿನ್ನ ಹ್ಯಾಪಿನೆಸ್ಗೆ ನಾನೇನು ದಾರಿ ಮಾಡಬೇಕು ಮಾಡಿಕೊಡ್ತೀನಿ ಅಂತಿದ್ದಾರೆ. ಓಕೆ, ಸೊ ಇನ್ನೊಂದು ಕಾರ್ಡ್ ತೆಗೆದ್ಬಿಡೋಣ. ಮತ್ತೆ ಇದೇ ಬಂದಿದೆ, ಪೊಟೆನ್ಷಿಯಲ್, ಥಿಂಕ್ ಬಿಗ್ ಫಾರ್ ಯುವರ್ ಫ್ಯೂಚರ್. ಅದೇ ಪ್ರಾಸ್ಪೆರಿಟಿ ಕೊಡೋದು ಗ್ಯಾರಂಟಿ ನಿಮಗೆ, ಆಯಿತಾ. ಫಸ್ಟ್ ಈ ಸೆಟ್ ನೋಡಿರೋದ್ರಲ್ಲಿ ಸೊ ತುಂಬಾ ಒಳ್ಳೆಯದಾಗತ್ತೆ. ಸ್ಪಿರಿಚುಯಾಲಿಟಿಲೇ ಇರಿ ಖಂಡಿತ, ಆಯಿತಾ. ನಿಮ್ಮ ಪೊಟೆನ್ಷಿಯಲ್ ಏನು ಅನ್ನೋದನ್ನು ನೀವು ತಿಳ್ಕೊಬೇಕು. ಅಂದರೆ ಜಸ್ಟ್ ಗೋ ವಿತಿನ್. ನೀವು ಯಾವ ಥರ ನೀವು ಸ್ಪಿರಿಚುಯಾಲಿಟಿಲಿ ಇದ್ದೀರಾ ಅಂತಂದರೆ, ನೀವು ಇವಾಗ ಸಪೋಸ್ ಸಿಕ್ಸ್ ಸೆನ್ಸ್ ತುಂಬ ಆ್ಯಕ್ಟಿವ್ ಆಗಿರುತ್ತೆ ಅಲ್ವಾ. ಸೊ ಅದು ಆ ಥರ ಕಾಣ್ತಾ ಇರೋದು ನನಗೆ ಇಲ್ಲಿ. ಸೊ ನಿಮ್ಗೊಂದು ಗುರು ಸ್ಥಾನ ಕೊಡಿಸ್ತೀನಿ ಅಂತ ಹೇಳ್ತಾ ಇರುವಾಗ ಥಿಂಕ್ ಬಿಗ್, ಯೋಚನೆ ಮಾಡು, ದೊಡ್ಡದಾಗಿ ಯೋಚನೆ ಮಾಡು ಫ್ಯೂಚರ್ಗೆ. ಬರೀ ಫ್ಯೂಚರಲ್ಲಿ ನಿಮ್ಮನ್ನು ಮಾತ್ರ ನೋಡ್ಕೋಬಾರ್ದು, ಬೇರೆ 4 ಜನಕ್ಕೂ ಸೇರಿ ಯೋಚನೆ ಮಾಡು ಫ್ಯೂಚರ್ ಬಗ್ಗೆ. ಖಂಡಿತ ನಿಮಗೆ ಒಳ್ಳೇದು ಮಾಡಿಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಸೊ ಸೆನ್ಶುಯಾಲಿಟಿ, ಎಕ್ಸ್ಪ್ರೆಸ್ ಯುವರ್ ಸೆನ್ಶುಯಾಲಿಟಿ. ಓಕೆ, ಇಲ್ಲೇನು ತೊಂದರೆಗಳಾಗಿತ್ತು ಎಲ್ಲ ನಿವಾರಣೆ ಆಗುತ್ತೆ. ಓಕೆನಾ. ಮಾತಾಡಿ, ಎಕ್ಸ್ಪ್ರೆಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಇವ್ರುಗಳಿಗೆ ಅಂತಲೇ ಹೇಳೋಕ್ಕಾಗಲ್ಲ, ಇಲ್ಲ ಇನ್ನೊಂದಷ್ಟು ಜನಕ್ಕೆ ಮಾತೇ ಆಡ್ದೇ ಸ್ವಲ್ಪ ಸೈಲೆಂಟಾಗಿರುವಂಥವ್ರು, ಓಕೆ ಸ್ಪೀಕ್ ಔಟ್ ಅಂತಿದ್ದಾರೆ. ಮಾತಾಡು, ನಾನಿದ್ದೀನಿ, ಮಾತಾಡು ಧೈರ್ಯವಾಗಿ ಅಂತ. ಓಕೆ, 7 ಡೆಡ್ಲಿ ಸಿನ್ಸ್ ಹ್ಯುಮ್ಯಾನಿಟೀಸ್ ಡಿಸ್ಟ್ರಕ್ಟಿವ್ ಟ್ರೇಟ್ಸ್. ಇದೇನು ಗೊತ್ತಾ, ನಿಮಗೆ ಹ್ಯಾಪಿನೆಸ್ ಇರಬಾರ್ದು ಅನ್ನೋದಕ್ಕೋಸ್ಕರ ನಿಮಗೆ ಬೇಜಾನ್ ಸಿಕ್ಕಾಪಟ್ಟೆ ಕೆಲಸ ಇದೆಲ್ಲ ಮಾಡಿ ಒಂಥರ ನಿಮ್ಮ ಖುಷಿ ಸಂತೋಷನ ತಡೆದಿದ್ರು. ಲೈಕ್ ಅಂದರೆ ಬೇರೆಯವ್ರು ಏನು ಮಾಡಿದ್ರು ಅಂತಲ್ಲ, ನಿಮ್ಗೆ ಯಾವ ಥರ ಪರಿಸ್ಥಿತಿ ಇತ್ತು ಅಂತಂದರೆ, ಒಂದಾಗುತ್ತೋ ಒಂದು ಚಾಲೆಂಜು, ಅದನ್ನು ತಡ್ಕೊಂಡು ಬಂದು ನಿಮಗೆ ಸಂತೋಷ ಅನ್ನೋದು ಏನು ಅನ್ನೋದೇ ಗೊತ್ತಿಲ್ಲ, ಆ ಥರ ಆಗಿಬಿಡ್ತು. ಅಂದರೆ ಅದು ಹ್ಯುಮ್ಯಾನಿಟೀಸ್ ಡಿಸ್ಟ್ರಕ್ಟಿವ್ ಟ್ರೇಟ್ಸ್ ಅಂತ ಇದೆ ನೋಡಿ. ಸೊ ಅದರಲ್ಲೂ ಒಂದಷ್ಟು ಇದ್ರೂ ಇರ್ಬೋದು, ಬೇಕು ಅಂತಲೂ ಮಾಡಿರ್ಬೋದು. ಬಟ್ ನಿಮಗೆ ನಿಮ್ಮ ಮುಗ್ಧತೆಯಿಂದ ನೀವೇನು ಮಾಡಿದ್ದೀರಾ, ಅದ್ಯೋ ಪರವಾಗಿಲ್ಲ, ಏನೋ ಗೊತ್ತಾಗ್ತಾ ಇಲ್ಲ ಅನ್ನೋ ಥರ ನಿಮಗೆ ಅಷ್ಟು ಡೀಪಲ್ಲಿ ಹೋಗಿಲ್ಲ ನೀವು. ಬಟ್ ಇದು ಮಾಡಿರೋದು ಲೈಕ್ ಅಂತ ಹೇಳ್ತಾ ಇದ್ದಾರೆ. 7 ಡೆಡ್ಲಿ ಸಿನ್ಸ್ ಬೇಕಂತ ಮಾಡಿರೋದು ಅಂತ. ಅಂದರೆ ಈಗೋಯಿಂದ, ಎನ್ವಿ, ಹೊಟ್ಟೆ ಕಿಚ್ಚು, ಆ ಥರದಿಂದ ಮಾಡಿ ಇದರಿಂದನೇ ಮಾಡಿ ನಿಮಗೆ ಹ್ಯುಮ್ಯಾನಿಟೀಸ್ ಡಿಸ್ಟ್ರಕ್ಟಿವ್ ಟ್ರೇಟ್ಸ್ ಇರುತ್ತೆ ನೋಡಿ. ಸುಳ್ಳು ಹೇಳೋದು, ಮೋಸ ಮಾಡೋದು, ಕೋಪ ಮಾಡ್ಕೊಂಬಿಡೋದು ಸುಮ್ಮನೆ, ಅಥವಾ ಈ ಥರ ಏನೋ ಹೊಟ್ಟೆ ಕಿಚ್ಚು ಪಟ್ಕೊಳ್ಳೋದು, ಇರೋರ ಮೇಲೆಲ್ಲ ದಬ್ಬಾಳಿಕೆ ಮಾಡೋದು, ಆ ಥರದವ್ರು ಇದ್ದು ನಿಮಗೆ ನಿಮ್ಮ ಖುಷಿನ ಕಿತ್ಕೊಂಡಿದ್ರು. ನಿಮಗದು ಗೊತ್ತಾಗಲಿಲ್ಲ, ಆಯಿತಾ. ನಿಮಗೆ ಗೊತ್ತಾಗೇ ಇಲ್ಲ ನೀವು ಎಷ್ಟು ಮುಗ್ಧತೆಯಲ್ಲಿದ್ರಿ ಅಂತಂದರೆ, ನಿಮ್ಗೆ ಏನು ಆಗ್ತಿದೆ ಅನ್ನೋದೇ ಗೊತ್ತಿಲ್ಲ. ಏನು ಬಂದರೂ ಅಯ್ಯೋ ಪರವಾಗಿಲ್ಲ ಬಿಡು ಮಾಡೋಣ, ಅಥವಾ ಇದು ಫ್ಯಾಮಿಲಿಯವರು ಇರ್ಬೋದು, ಅಥವಾ ಹೊರಗಡೆಯವರು ಇರ್ಬೋದು, ಯಾರಾದರೂ ಇರ್ಬೋದು. ಅಂದರೆ ತೊಂದರೆ ಅಂತೂ ಆಗಿದೆ, ಆಯಿತಾ. ಇಲ್ಲಂತೂ ಹೇಳಿದ್ದಾರೆ, ಸ್ಟ್ರಾಮ್ನೇ ನೀವು ಫೇಸ್ ಮಾಡಿ ಬಂದಿದ್ದೀರಾ ಅಂತ. ಸೊ ನಿಮ್ಮ ಈ ಸ್ವಭಾವಕ್ಕೆ ದೇವರು ಮೆಚ್ಚಿ ನಿಮಗೆ ಒಳ್ಳೇದು ಮಾಡ್ತಿದ್ದಾರೆ, ಹ್ಯಾಪಿನೆಸ್ ಕೊಡ್ತಿದ್ದಾರೆ ನಿಮ್ಮ ಲೈಫಲ್ಲಿ. ಸೊ ಮತ್ತಿನ್ನೇನು ಪಾಸಿಟಿವಿಟಿ, ಇನ್ನೇನು ಅಬಂಡೆನ್ಸ್ ಏನು ಕೊಡ್ತಾರೆ ನೋಡ್ಬಿಡೋಣ ಪ್ಲೀಸ್. ಓಕೆ, ಸೊ ಗ್ರೌಂಡೆಡ್ ಆಗಿರಬೇಕು ಅಂತಿದ್ದಾರೆ. ಇವಾಗ ಇದೇನಾಗುತ್ತೆ, ನಿಮಗಿಲ್ಲಿ ಬರುತ್ತೆ ಏನೋ ಪ್ರಾಸ್ಪೆರಿಟಿ ಕೊಡ್ತಾರಂತೆ. ಮಹಾತಾಯಿ ಮಹಾಲಕ್ಷ್ಮಿ ಹೇಳ್ತಾ ಇದ್ದಾರೆ, ಓಕೆನಾ. ಸೊ ಪ್ರಾಸ್ಪೆರಿಟಿ ಬಂದೇ ಬರುತ್ತೆ. ನೀವು ಸ್ಪಿರಿಚುಯಾಲಿಟಿಲಿ ಇರೋದ್ರಿಂದ ನಿಮಗೆ ಪ್ರಾಸ್ಪೆರಿಟಿ ಬಂದೇ ಬರುತ್ತೆ. ಅಂದರೆ ಅಷ್ಟೇ ಒಳ್ಳೆತನೂ ಇದೆ ನಿಮಗೆ. ಬರೀ ಸ್ಪಿರಿಚುಯಾಲಿಟಿಲಿ ಇದ್ದೀನಿ ಅಂತಲ್ಲ, 4 ಜನಕ್ಕೆ ಹೆಲ್ಪ್ ಮಾಡಬೇಕು ಅಂತಲೂ ನಿಮ್ಮ ಮನಸ್ಸಲ್ಲಿ ಇರ್ಬೋದು. ಹಾಗಾಗಿ ನಿಮಗೆ ಪ್ರಾಸ್ಪೆರಿಟಿ ಬರುತ್ತೆ. ಬಂದಾಗ ನೀವು ಕೇಳ್ಕೊತಿರೋದು ಅದೇನೇ, ಪೊಟೆನ್ಷಿಯಲ್ ನೋಡಿ ಹೇಳ್ತಾ ಇದ್ದಾರೆ. ಥಿಂಕ್ ಬಿಗ್ ಫಾರ್ ಯುವರ್ ಫ್ಯೂಚರ್. ನೀವು ಥಿಂಕ್ ಮಾಡ್ತಾನೂ ಇದ್ದೀರಾ, 4 ಜನಕ್ಕೆ ಒಳ್ಳೇದಾಗಬೇಕು ಅಂತಲೂ ಬಯಸ್ತಾ ಇದ್ದೀರಾ.
ಬಂದಾಗ ಗ್ರೌಂಡೆಡ್ ಆಗಿರು ಅಂತ ಹೇಳ್ತಾ ಇದ್ದಾರೆ. ಗ್ರೌಂಡೆಡ್ ಆಗಿರು. ಯಾವುದೇ ಥರ ಏನಾರೋ ಒಂದು ಏನೋ ಹೇಳ್ತಾರಲ್ಲ ಅವಾಗ ಒಂದು ಗಾದೆ, ಏನೋ ಮಧ್ಯರಾತ್ರಿ ಕೊಡೆ ಹಿಡಿದ್ರು ಅಂತ ಬಂದ ತಕ್ಷಣ ಆ ಥರ ಚಂಚಲತೆಗೆ ಬಿಡೋದು ಬೇಡ. ನಾವು ಯು ಆರ್ ಇನ್ ಸ್ಪಿರಿಚುಲಿಟಿ ಅಂತ ಅಂದಾಗ ಮೆಟೀರಿಯಲಿಸ್ಟಿಕ್ ಇದಕ್ಕೆ ತೀರಾ ಅದ್ರ ಕಡೆ ಗಮನ ಹೋಗಬಾರ್ದು ಯಾವಾಗಲೂ. ಓಕೆ ಬಂತು ಅಷ್ಟೇ ಬ್ಯಾಲೆನ್ಸಲ್ಲಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ನೀನು ಸ್ಪಿರಿಚುಯಾಲಿಟಿಲಿ ಇದೆಯಾ, ನೀನು ಮಾಡ್ತಿರೋ ಒಳ್ಳೆ ಕೆಲಸ, ನೀನು ಬಯಸ್ತಿರೋ ಜನಗಳಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದೆಯಾ, ನಿನಗೆ ಪ್ರಾಸ್ಪರಿಟಿನೂ ಕೊಡ್ತೀನಿ. ಆದರೆ ಗ್ರೌಂಡೆಡ್ ಆಗಿರೋ, ಒಳ್ಳೇದು ಮಾಡು, ಬ್ಯಾಲೆನ್ಸ್ ಇಟ್ಕೋ. ಬಂತು ಅಂದ ತಕ್ಷಣ ಈಗೋ ತೋರಿಸ್ಬೇಡ, ದಬ್ಬಾಳಿಕೆ ತೋರಿಸ್ಕೋಬೇಡ, ಒಳ್ಳೆಯವರಾಗಿ ಇರಬೇಕು ಅಂತಾರನೇ ಏನೋ ಹೇಳ್ತಾ ಇದ್ದಾರೆ. ಇದು ಯಾರಿಗೆ ಅನ್ವಯಿಸುತ್ತೆ ನಿಮಗೆ ಗೊತ್ತಿರುತ್ತೆ. ಓಕೆನಾ. ಇದು ಸೆಕೆಂಡ್ವರೆಗೆ ಟ್ರೂ ಆಫರಿಂಗ್ ಟೇಕ್ಸ್ what can be an unbearable cross and returns it to love offering. ಓಕೆ, ಸೊ ಅದೇ ನೀವು ಇಲ್ಲಿ ಹಾರ್ಡ್ ವರ್ಕ್ ಮಾಡಿದ್ರಿ, ಕರೆಕ್ಟಾ? ಹಾರ್ಡ್ ವರ್ಕ್ ಮಾಡಿದ್ರಿ, ನೀವೇನು ಅಷ್ಟೊಂದು ತಲೆ ಕೆಡಿಸ್ಕೊಳ್ದೆ ಹಾರ್ಡ್ ವರ್ಕ್ ಎಲ್ಲ ಮಾಡಿದ್ದೀರಾ. ಅದಕ್ಕೋಸ್ಕರ ಅಂತ ನೀವು ಇವಾಗ ದೇವ್ರಿಗೆ ಆಫರಿಂಗ್ ಕೂಡ ಮಾಡಿದ್ದೀರಾ, ಎಲ್ಲ ಮಾಡಿದ್ದೀರಾ. ಸೊ ನಿಮ್ಗೆ ಅದರಿಂದ ನಿಮಗೆ ಒಳ್ಳೇದಾಗ್ತಾ ಇದೆ. ಸೊ ಇದನ್ನು ಮುಂದುವರಿಸಿ ಅಂತ ಹೇಳ್ತಾ ಇದ್ದಾರೆ. ಡಿವೈನ್ ಲವ್. ವೆನ್ ಯು ಆಫರ್ ಎವ್ರಿಥಿಂಗ್ ಟು ದ ಡಿವೈನ್ ವಿತ್ ಡಿಟ್ಯಾಚ್ಮೆಂಟ್, ಯು ಬಿಗಿನ್ ಅ ಲವ್ ಅಫೇರ್ ವಿತ್ ಸ್ಪಿರಿಟ್. ಇವಾಗ ಏನಂದರೆ ನಿಮ್ಗೆ ಯಾವ ಥರ ತೊಂದರೆ ಮಾಡಿದ್ರೂ ನೀವು ಹೇಗೆ ಇಷ್ಟು ದಿವಸ ನೀವು ಹೇಗೆ ನಗ್ತಾ, ಯಾವುದು ಯಾರ ಬಗ್ಗೆನೂ ಜಡ್ಜ್ ಮಾಡದೆ ನೀವು ಯಾವ ಥರ ಮುಂದುವರ್ಕೊಂಡು ಹೋದ್ರಿ, ಇಷ್ಟು ವರ್ಷ ಬಂದ್ರಿ, ಅದೇ ಥರನೇ ಮುಂದೆ ಒರೆಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ, ಇನ್ನೇನಲ್ಲ. ಡಿಟ್ಯಾಚ್ಮೆಂಟ್ ಇಟ್ಕೋ. ಜನಗಳ ಹತ್ರ ಯಾರೋ ಏನೋ ಅಂದರು ಮಾಡಿದ್ರೂ ಇವಾಗ ನಿಮ್ಗೆ ಹೇಳಿದ್ಮೇಲೆ ನಿಮ್ಗೆ ಅರ್ಥ ಆಗಿರ್ಬೋದು. ನೋಡು, ಅವಾಗ ನೀವು ಯೋಚನೆ ಮಾಡಬಾರ್ದು. ಇವಾಗ ಈ ಥರ ಬೇಕಂತ ಮಾಡಿದ್ರು ಅವರು ಅಂತ ಆ ಥರ ಎಲ್ಲ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಜಸ್ಟ್ ಏನಿದ್ರೂ ದೇವ್ರಿಗೆ ಬಿಟ್ಬಿಡಿ. ಹ್ಯಾವ್ ಎ ಡಿಟ್ಯಾಚ್ಡ್ ಲೈಫ್. ಡಿಟ್ಯಾಚ್ಮೆಂಟ್ ಇರಲಿ. ಜನಗಳ ಹತ್ರ ನಗ್ತಾ ಇರಿ. ಅವ್ರು ಏನಂದ್ರೂ ಜಡ್ಜ್ ಮಾಡೋಕ್ಕೆ ಹೋಗದೆ, ಮನ್ಸಿಗೆ ತೊಗೊಳ್ದೆ ಜೀವನ ನಡೆಸ್ತಾ ಹೋಗಿ. ನಿಮಗೆ ಡಿವೈನ್ ಲವ್, ನೀವು ಏನು ಇಷ್ಟು ವರ್ಷಗಳು ನೀವು ಏನು ಯಾವ ಥರ ಬಂದಿದ್ದೀರಾ ಅದೇ ಥರ ಮುಂದುವರಿರಿ. ನಿಮಗೆ ಅದೇ ವಾಪಸ್ ಸಿಗುತ್ತೆ. ನೀವು ಅಷ್ಟೇ, ಯಾರು ಏನೇ ತೊಂದರೆ ಮಾಡಿದ್ರೂ ನೀವು ಅಷ್ಟೇ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡಿದ್ದೀರಾ. ಅದೇ ಪ್ರೀತಿ ವಿಶ್ವಾಸದಿಂದ ಮುಂದೆವರಿರಿ. ಅದೇ ನಿಮಗೆ ವಾಪಸ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆನಾ. ಇನ್ನೊಂದು ಪಾಸಿಟಿವ್ ಥಾಟ್ಸ್ ಏನು ಇಟ್ಕೋಬೇಕು ನೀವು ಅಂತ ನೋಡ್ಬಿಡೋಣ. ಓಕೆ, ದೇರ್ ಆರ್ ಆಲ್ವೇಸ್ ಫ್ಲವರ್ಸ್ ಫಾರ್ ದೋಸ್ ಹೂ ವಾಂಟ್ ಟು ಸಿ ದೆಮ್. ಇವಾಗ ಇಲ್ಲಿ ಏನಾಗುತ್ತೆ ಅಂದರೆ, ಅದೇ ನೀವು ಇಲ್ಲಿ ಈ ಫಸ್ಟ್ ಇದರಲ್ಲಿ ಲೈಕ್ ನನಗೆ ಇಲ್ಲಿ ಕಾಣ್ತಾ ಇರೋದು ಸ್ಪಿರಿಚುಯಾಲಿಟಿಲೇ ಇದ್ದೀರಾ, ಎಲ್ಲ ಇದೆ. ಸೊ ನಿಮ್ಗೆ ಏನಂದರೆ, ನೀವು ಏನು ನೋಡ್ತೀರಾ, ನಿಮ್ಗೆ ಯಾವ ಭಾವ ಇರುತ್ತೆ ಅದೇ ಕಾಣಿಸುತ್ತೆ ಅಲ್ವಾ. ಸೊ ನೀವು ಇವಾಗ ಒಂದು ರೋಸಲ್ಲಿ ಆ್ಯಕ್ಚುಲಿ ನೋಡಿ, ಇದರಲ್ಲಿ ರೋಸ್ ಸ್ಟಿಕ್ಕಲ್ಲಿ ಇದರಲ್ಲಿ ಮುಳ್ಳು ಇರುತ್ತೆ. ನೀವು ಫ್ಲವರ್ ಅಂತ ನೋಡ್ತೀರಾ, ಮುಳ್ಳು ಅಂತ ನೋಡ್ತೀರಾ. ಸೊ ನೀವು ಡಿಪೆಂಡ್ಸ್, ನೀವು ಹೆಂಗೆ ನೋಡ್ತೀರಾ ಅದ್ರ ಹಾಗೆ ಬರುತ್ತೆ ನಿಮಗೆ ಅಂತ. ಸೊ ಸ್ಟೇ ಗ್ರೌಂಡೆಡ್ ಅಂತ ಹೇಳಿದ್ರಲ್ವ, ಅಂದರೆ ನೀವು ಗ್ರೌಂಡೆಡ್ ಆಗಿರಿ, ನಿಮಗೆ ಬರೋದು ಖಂಡಿತ ಪ್ರಾಸ್ಪರಿಟಿ ಎಲ್ಲ. ಸೊ ಒಳ್ಳೆತನದಿಂದ ಕಂಟಿನ್ಯೂ ಮಾಡಿ ಅದೇ ಥರನೇ ಅಂತ ಹೇಳ್ತಾ ಇದ್ದಾರೆ. ಈಗ ಫ್ಲವರ್ಸ್ನ ನೋಡಿದೆ, ನಾನು ಬರೀ ಮುಳ್ಳನ್ನೇ ನೋಡ್ತೀನಿ ಅಂತಂದರೆ, ಬರೀ ಅಂದರೆ ನೆಗೆಟಿವ್ ಥಾಟ್ಸ್ ಇಟ್ಕೊಳ್ಳೋದು, ನೆಗೆಟಿವ್ ಅಪ್ರೋಚ್ ಇಟ್ಕೊಳ್ಳೋದು ಲೈಫ್ ಬಗ್ಗೆ, ಅದು ಇಟ್ಕೊಳ್ಬಾರ್ದು ಅಷ್ಟೇ ಅಂತ ಹೇಳ್ತಾರೆ. ಓಕೆನಾ. ಓಕೆ, ಈಗ ಥಿಂಗ್ಸ್ ಬಿಗಿನ್ ಟು ಹ್ಯಾಪನ್ ಒನ್ಸ್ ಬಿಲೀಫ್ ಬಿಕಮ್ಸ್ ಎ ಡೀಪ್ ಕನ್ವಿಕ್ಷನ್. ಈಗ ಟ್ರೂ ಆಫರಿಂಗು ಮಾಡಿದ್ರಿ, ಎಲ್ಲ ಮಾಡಿದ್ದೀರಾ, ಹಾರ್ಡ್ ವರ್ಕ್ ಮಾಡಿದ್ದೀರಾ, ಸ್ವಲ್ಪ ಟೈಮ್ ತೊಗೋತಾ ಇರ್ಬೋದು, ಆಯಿತಾ. ಇನ್ನೊಂದು ಅಂದರೆ ಈ ನೆಗೆಟಿವ್ ಎನರ್ಜೀಸ್ ಏನಿತ್ತು, ಲೈಕ್ ಈಗ ನೆಗೆಟಿವ್ ಏನು ಈವಿಲ್ ಫೋರ್ಸಸ್, ಈವಿಲ್ ಸ್ಪೆಲ್ ಅಂತೇನೋ ಹೇಳಿದ್ರಲ್ವ ಇಲ್ಲಿ, ಈವಿಲ್ ಫೋರ್ಸಸ್ ಅಂತ, ಪ್ರೊಟೆಕ್ಷನ್ ಫ್ರಮ್ ಈವಿಲ್ ಫೋರ್ಸಸ್ ಅಂತ. ಸೊ ಏನೋ ಆಗಿದೆ, ಆಯಿತಾ. ಸೊ ಅದ್ರ ಬಗ್ಗೆ ಡೀಪಾಗಿ ಹೋಗೋದು ಬೇಡ. ಸೊ ಅದೇನಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಎಲ್ಲ ಸರಿ ಹೋಗುತ್ತೆ. ಈಗಾಗಲೇ ಬಂದಾಗಿದೆ ಅಲ್ವಾ, ನರಸಿಂಹ ದೇವರು ಕಾಣಿಸ್ಕೊಂಡಿದ್ದಾರೆ ಅಂತಂದರೆ ಡೆಫಿನೆಟ್ಟಾಗಲಿ ನಿಮ್ಮ ಹಾರ್ಡ್ ವರ್ಕು, ನಿಮ್ಮ
ಏನು ಕೆಲಸದ ಕಡೆ ಇರೋ ಗಮನ ಎಲ್ಲ ನೋಡಿದ್ದಾರೆ, ನೀವು ಇರೋ ಪ್ರವೃತ್ತಿ ಯಾವ ಥರ ನಿಮ್ಮದು ಅಂತಲೂ ನೋಡಿದ್ದಾರೆ. ಅದಕ್ಕೆ ಬಿಲೀವ್ ಮಾಡು ಅಂತ ಹೇಳ್ತಾರೆ. ಸೊ ಥಿಂಗ್ಸ್ ಬಿಗಿನ್ ಟು ಹ್ಯಾಪನ್ ಒನ್ಸ್ ಬಿಲೀವ್ ಬಿಕಮ್ಸ್ ಅ ಡೀಪ್ ಕನ್ವಿಕ್ಷನ್. ನಾವು ಯಾವಾಗ ನಂಬಿಕೆ ಅನ್ನೋದನ್ನು ಏನೋ ಖಡಕ್ಕಾಗಿ ಇಟ್ಕೊಳ್ತಾ ಹೋಗ್ತೀವಿ, ನಂಬಿಕೆ ದೇವ್ರ ಮೇಲೆ, ಅದು ಖಂಡಿತ ನಿಜ ಆಗ್ತಾ ಹೋಗುತ್ತೆ ಅಂತ, ಅದಾಗದೇ ಆಗ್ತಾ ಹೋಗುತ್ತೆ. ಜಸ್ಟ್ ಬಿಲೀವ್ ಮಾಡು ಅಂತಿದ್ದಾರೆ. ಎಲ್ಲ ಒಳ್ಳೇದಾಗ ಮಾಡಿಕೊಡ್ತೀನಿ, ಬಿಲೀವ್ ನಂಬಿಕೆ ಇಡು ಅಂತಿದ್ದಾರೆ. ಟು ಲವ್ ಒನ್ ಸೆಲ್ಫ್ ಇಸ್ ದ ಬಿಗಿನಿಂಗ್ ಆಫ್ ಅ ಲೈಫ್ ಲಾಂಗ್ ಜರ್ನಿ. ನಿಮ್ಮನ್ನು ನೀವು ಅದೇ ಡಿವೈನ್ ಲವ್ ಬಂತು ಇಲ್ಲಿ ನೋಡಿ, ಇದರಲ್ಲಿ ಡಿವೈನ್ ಲವ್ ಅಂತ ಬಂತು. ಆಮೇಲೆ ಲುಕ್ ವಿತ್ ಇನ್ ಅಂತ ಬಂತು. ಸೊ ಲುಕ್ ವಿತ್ ಇನ್ ಅಂದ್ರೂ ನಿಮ್ಮ ಬಗ್ಗೆ ವರ್ಕ್ ಮಾಡುವಂಥ ತಾನೇ, ವರ್ಕ್ ಆನ್ ಯುವರ್ ಸೆಲ್ಫ್ ಅಂತ. ಇಲ್ಲಿ ಡಿವೈನ್ ಲವ್ ಅಂತ ಬಂದಿದೆ. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೇ, ನಿಮ್ಮನ್ನು ನಿಮ್ಮ ಬಗ್ಗೆ ಗಮನ ಇಟ್ಕೊಳ್ಳಿ, ನಿಮಗೆ ಖುಷಿ ಏನು ಕೊಡಬೇಕು ನಾನು ಮಾಡಿಕೊಡ್ತೀನಿ ದಾರಿ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ದ ಬಿಗಿನಿಂಗ್ ಆಫ್ ಅ ಲೈಫ್ ಲಾಂಗ್ ಜರ್ನಿ ಟು ಲವ್ ಒನ್ ಸೆಲ್ಫ್. ಅಂದರೆ ನಿಮ್ಮ ಬಗ್ಗೆನೂ ಸ್ವಲ್ಪ ನಿಮ್ಮ ಕಡೆ ನಿಮ್ಮ ಕನ್ಸರ್ನ್ ಇರಲಿ, ನಿಮ್ಮ ಬಗ್ಗೆನೂ ನೋಡ್ಕೊಳ್ಳಿ ನೀವು ಅಂತ ಹೇಳ್ತಾ ಇದ್ದಾರೆ. ಸೆಲ್ಫ್ ಲವ್ ಬೇಕು ಆಯಿತಾ. ನಿಮ್ಮ ಹೆಲ್ತ್ ಬಗ್ಗೆ ಆಗಲಿ ಅಥವಾ ಯಾವುದೇ ವಿಷಯಕ್ಕೂ ನಿಮ್ಮ ಕಡೆಗೂ ಗಮನ ಇರಲಿ, ನಿಮ್ಮ ಬಗ್ಗೆ ನೀವು ನೋಡ್ಕೊಳ್ಳಿ, ಯೋಚನೆ ಮಾಡಿಬಿಡಿ. ನಿಮ್ಗೇನು ಹ್ಯಾಪಿನೆಸ್ ಕೊಡಬೇಕು ಕೊಡ್ತೀನಿ, ಅಷ್ಟು ದಿವಸ ಹೊಡೆದಾಡಿದ್ದೀರಾ, ಒಳ್ಳೇದು ಮಾಡ್ತೀನಿ ಅಂತ ಮಹಾತಾಯಿ ಮಹಾಲಕ್ಷ್ಮಿಯವರು ಹೇಳ್ತಾ ಇದ್ದಾರೆ. ಸೊ ಓಕೆ, ಇಲ್ಲಿಗೆ ಮುಗಿಸ್ತೀನಿ ರೀಡಿಂಗ್. ನಿಮಗೆಲ್ಲ ಇಷ್ಟ ಆಯ್ತು ಅಂತ ನಂಬ್ಕೊಳ್ತೀನಿ. ಹಾಗೆ ಮತ್ತೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ವಾಪಸ್ ಬರ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ನಗಿಸ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.